ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿ ಇರುವ 112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆಯನ್ನು ನೋಡಲು ಈಶಾ ಫೌಂಡೇಶನ್ಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ವೀಕೆಂಡ್ ಮತ್ತು ಹಬ್ಬದ ರಜಾ ದಿನಗಳು ಬಂತು ಅಂದರೆ ಸಾಕು, ಪ್ರವಾಸಿಗರಿಂದ ಈ ಸ್ಥಳ ತುಂಬಿ ತುಳುಕುತ್ತಿರುತ್ತದೆ. ಆದರೆ ಕೆಲ ಪ್ರವಾಸಿಗರ ಹುಚ್ಚಾಟದಿಂದ ಒಂದಿಲ್ಲೊಂದು ಅನಾಹುತ ನಡೆಯುತ್ತಲೇ ಇರ್ತದೆ. ಅಂದಹಾಗೆ ಬೆಂಗಳೂರಿನ ಕುಟುಂಬವೊಂದು ಬುಧವಾರ ಈಶಾ ಫೌಂಡೇಶನ್ಗೆ ಬಂದು ಆದಿಯೋಗಿಯ ದರ್ಶನ ಮಾಡಿ ಕೌರ್ನಳ್ಳಿ ಗೇಟ್ ಬಳಿ ಬಂದಿದ್ದಾರೆ. ವೇಗವಾಗಿದ್ದ ಕಾರು ರಸ್ತೆ ಉಬ್ಬನ್ನು ಲೆಕ್ಕಿಸದೆ ಕಾರನ್ನು ಚಾಲಕ ಎಗರಿಸಿ ಮುಂದೆ ಇದ್ದ ಕಾರ್ಗೆ ಡಿಕ್ಕಿ ಹೊಡೆದು ನಂತರ ವಿದ್ಯುತ್ ಕಂಬಕ್ಕೆ ಗುದ್ದಿದ್ದಾನೆ. ಇದನ್ನು ಕಂಡು ಸಾರ್ವಜನಿಕರು ಇವರ ರಕ್ಷಣೆಗೆ ಧಾವಿಸಿದ್ದಾರೆ. ಆದರೆ ಕಾರ್ ಚಾಲಕ ಮಾತ್ರ ಹುಚ್ಚಾಟ ಮೆರೆದು ಕಾರನ್ನು ರಿವರ್ಸ್ ಗೇರಿಗೆ ಹಾಕ್ಕೊಂಡು ಜೋರಾಗಿ ಹಿಂದಕ್ಕೆ ಬಂದು ಸಾರ್ವಜನಿಕರ ಮೇಲೆ ಹತ್ತಿಸಲು ಯತ್ನಿಸಿದ್ದಾನೆ. ಜೊತೆಗೆ ಸಿಕ್ಕ ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಇಲ್ಲಿದ್ದ ಟೀ ಅಂಗಡಿಗೆ ನುಗ್ಗಿಸಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ನಂದಿನಿ ಆಲ್ಬೂತ್ ಹತ್ರ ಟೀ ಕುಡ್ಕೊಂಡಿದ್ದೀವಿ ನಾವು. ಆ ಕಡೆಯಿಂದ ಇವರು ಸ್ಪೀಡಾಗಿ ಬಂದರು. ಆ ಕಡೆ ಒಂದು ಶಿಫ್ಟ್ ನಿಲ್ಲಿಸಿದ್ರು. ಶಿಫ್ಟ್ ನಿಲ್ಲಿಸಿದ್ರೆ ಏನಾಯಿತು ಅಂದರೆ ಶಿಫ್ಟಿಗೆ ಟಚ್ ಮಾಡಿಬಿಟ್ಟು ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಕಂಬಕ್ಕೆ ಹೊಡೆದಿದ ತಕ್ಷಣ ಇಲ್ಲಿ ಇದ್ದಿದ್ದು ಹುಡುಗರೆಲ್ಲ ಒಂದು 20-30 ಜನ ಹುಡುಗರಿದ್ವು. ಎಲ್ಲ ಟೀ ಕುಡಿತಾ ಇದ್ವಿ. ಎಲ್ಲ ಏನಾಯಿತು ಅಂತ ಅಲ್ಲಿ ಓಡೋಗಿದೆ. ನಾವು ನೋಡೋಷ್ಟರಲ್ಲಿ ಅವ್ರೇನು ಮಾಡಿದ್ರು, ಮೇಲ್ಗಡೆ ಎಲ್ಲ ಕರೆಂಟೆಲ್ಲ ಇದು ಸಪ್ಲೈ ಆಗಿಬಿಟ್ಟು ಪಟ್ಪಟ ಅಂತ ಹೇಳ್ಬಿಟ್ಟು ವೈರಲ್ಲಿ ಇದು ಬಂದಿದ ತಕ್ಷಣ ಏನಾಯಿತು, ನಾವೆಲ್ಲ ಹುಡುಗರೆಲ್ಲ ಎಳ್ಕೊಂಡು ಡೋರೆಲ್ಲ ಓಪನ್ ಮಾಡೋಕೆ ಹೋದ್ವಿ. ಅವ್ರೇನು ಮಾಡಿದ್ರು, ಮತ್ತೆ ರಿವರ್ಸ್ ಗೇರ್ ಹಾಕ್ಬಿಟ್ಟು ಬಂದು ಹಿಂದೆಗಡೆ ಇಲ್ಲಿ 4-5 ಗಾಡಿ ಇತ್ತು, ಅದನ್ನು ಟಚ್ ಮಾಡಿ ಬಂದು ಆಮೇಲೆ ಈ ಕಡೆ ಬಂದು 2 ವೀಲರ್ 2 ಗಾಡಿ ಮೇಲೆ ಹತ್ತಿಸ್ಬಿಟ್ಟು ಇಲ್ಲಿ ಫುಲ್ ಎಲ್ಲ ಡ್ಯಾಮೇಜ್ ಮಾಡಾಕಿದ್ರು. ಅವರೆಲ್ಲ ಟೀ ಮಾಡ್ತಾಯಿದ್ರು ಇಲ್ಲಿ. ಅದೆಲ್ಲ ಸುಟ್ಟೋಗಿ ನೋಡಿ, ಇದೆಲ್ಲ ಡ್ಯಾಮೇಜ್ ಆಗಿದೆ. 2 ವೀಲರ್ಸ್ 3 ಡ್ಯಾಮೇಜ್ ಆಗೈತೆ. ಇಲ್ಲಿ ಮತ್ತಾದ್ರೆ 2-3 ಸಿಕ್ಕಾಕೊಬೇಕಾಗಿತ್ತು. ಏನಂದರೆ ಆ ಕಡೆ ಓಡ್ಬಿಟ್ರು. ಇಲ್ಲಿ ಬೇಕ್ರಿದ್ದು ಫುಲ್ ಎಲ್ಲ ಕಬೋರ್ಡು ಮತ್ತು ಟೀ ಪಾತ್ರೆಗಳದ್ದೆಲ್ಲ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ ಸರ್. ಸ್ಟವ್ ಎಲ್ಲ ಪುಡಿ ಆಗಿಬಿಟ್ಟಿದೆ. ಗಾಡಿ ನೋಡಿ ಒಂದು ಪುಡಿ ಆಗಿಬಿಟ್ಟಿದೆ. ಇದಕ್ಕೇನು ಅದರಲ್ಲಿ ಕಾರಲ್ಲಿ 6 ಜನ ಇದ್ರು ಸರ್, ಮಗುನೂ ಸೇರಿ 6 ಜನ ಟೋಟಲ್. ಅವ್ರು ಅಲ್ಲಿ ಹೋಗಿ ನಿಲ್ಲಿಸಿದ್ರೆ ಏನಾಗ್ತಾ ಇರಲಿಲ್ಲ ಪ್ರಾಬ್ಲಮ್ಮು. ಮತ್ತೆ ಅಲ್ಲಿ ನಿಲ್ಲಿಸಿದ್ಮೇಲೆ ಮತ್ತೆ ರಿವರ್ಸ್ ಬಂದಿದ್ದು ಟಚ್ ಗುದ್ದಿರೋದು. ಅವನಿಗೆ ಪಾಪ ಈ ಬೇಕ್ರಿ ಹುಡುಗನಿಗೆ ಸ್ವಲ್ಪ ಕಾಲಿಗೆಲ್ಲ ಗಾಯ ಆಗಿದೆ ಸರ್ ಜಾಸ್ತಿ. ಇವರು ಮಿಸ್ಸಸ್ಗೆ ಪಾಪ ಜಾಸ್ತಿ ಸ್ವಲ್ಪ ಇದೆಲ್ಲ ಹಾಲೆಲ್ಲ ಇದು ಮಾಡಿಬಿಟ್ಟು ಇದು ಜಾಸ್ತಿ ರ್ಯಾಶ್ ಡ್ರೈವರ್ ಸರ್ ಇದು. ಸರ್ ನಮ್ಮ ಬೇಕ್ರಿ ಇದು, ಇಲ್ಲಿ ಎಲ್ಲ ವೆಹಿಕಲ್ಸ್ಗಳು ಜಾಸ್ತಿ ಓಡಾಡ್ತಾ ಇರ್ತವೆ. ಈ ವಡ್ರಪಾಳ್ಯಗೆ ಈಶಾ ಫೌಂಡೇಶನ್ ಗೇಟಲ್ಲಿ ಇಲ್ಲಿ ಕಾರ್ ಯಾವುದೋ ಬಂದು ಅಲ್ಲಿ ಲಂಪ್ಸ್ ಎಗರಿಸ್ಕೊಂಡು ಆ ಕಡೆ ಒಂದು ಕಾರಿಗೆ ಟಚ್ ಮಾಡಿ ಹೋಗಿ ಅಲ್ಲಿ ಲೈಟ್ ಕಂಬಕ್ಕೆ ಗುದ್ದಿ ನಾವೆಲ್ಲ ಓಡೋಗ್ತಾಯಿದ್ರೆ ಮತ್ತೆ ರಿವರ್ಸ್ ಬಂದು ನಮ್ಮ ಗಾಡಿಗೆಲ್ಲ ಗುದ್ಬಿಟ್ಟು ಟೀ ಕೌಂಟಿಗೆಲ್ಲ ಗುದ್ದಿ ನಮ್ಮ ಮನೆ ಸತ್ಯ ಹೋಗ್ಬಿಡ್ಬೇಕಾಯ್ತು. ಹೆಚ್ಚು ಕಡಿಮೆ ಆಗಿದ್ರೆ ಹೆಂಗೋ ಬದುಕಿದ್ದೀವಿ ನಾವು. ಇಷ್ಟು ನಮಗೆ 1-1.5 ಲಕ್ಷ ರೂಪಾಯಿ ಲಾಸ್ ಮಾಡಿ ಹಾಕಿದ್ದಾರೆ ನಮಗೆ. ಅಲ್ಲಿಂದ ಹೋಗಿ ರಿವರ್ಸ್ ಇಲ್ಲಿ ಹಂಸತ್ತಿ ಆ ಕಡೆ ಗಾಡಿ ಗುದ್ದಿರೋದು ಒಂದು ಗಾಡಿಗೆ, ಮತ್ತೆ ಹೋಗಿ ಮುಂದೆ ಹೋಗಿ ಲೈಟ್ ಕಂಬಕ್ಕೆ ಗುದ್ದಿರೋದು ಅವರು. ಲೈಟ್ ಕಂಬಕ್ಕೆ ಗುದ್ಬಿಟ್ಟು ಮತ್ತೆ ಅಲ್ಲಿಂದ ನಾವೆಲ್ಲ ಓಡೋಗಿ ಏನೋ ಆಯಿತು ಅಂತ ಓಡೋಗಕ್ಕೆ ಹೋದರೆ ಮತ್ತೆ ರಿವರ್ಸ್ ಗೇರ್ ಹಾಕ್ಕೊಂಡು ಫುಲ್ ಫಾಸ್ಟಾಗಿ ಬಂದು ಹೊಡೆದಿರೋದು ಈ ಥರ. ಇಲ್ಲ ಇಲ್ಲಿ ಜನ ಸೇರಿಕೊಂಡು ಅಷ್ಟೊತ್ತಿಗೆ ಪೊಲೀಸ್ ಅವ್ರು ಬಂದು ಅವ್ರನ್ನ ಇದು ಮಾಡ್ಕೊಂಡು ಹೋದರು. ನಮಗೆ ಹೆಚ್ಚು ಕಡಿಮೆ 1-1.5 ಲಕ್ಷ ಲಾಸ್ ಆಗಿದೆ. ಒಂದು ಗಾಡಿ, ಟೀ ಕೌಂಟ್ರು ಇದೆಲ್ಲ ಲಾಸ್ ಆಗಿದೆ. ಉಮೇಶ್ ಅಂತ. ಇನ್ನು ಈಶಾ ಫೌಂಡೇಶನ್ ಗೇಟ್ ಬಳಿ ಶ್ರೀ ನಂದಿ ಕೇಕ್ ಪಾಯಿಂಟ್ ಬೇಕರಿ ಬಳಿ ಚಂದ್ರಕಲಾ ಅನ್ನೋರು ಸಾಲ ಸೋಲ ಮಾಡಿ ಟೀ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಈಶಾ ಫೌಂಡೇಶನ್ಗೆ ಬಂದಿದ್ದ ಈ ಪ್ರವಾಸಿಗರ ಕಾರು ಹಿಂದಿಂದಕ್ಕೆ ಬಂದು ಬೈಕ್ ಮತ್ತು ಟೀ ಅಂಗಡಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಇದರಿಂದ ಟೀ ಅಂಗಡಿ ಮಾಲೀಕರು ಕಣ್ಣೀರಿಟ್ಟಿದ್ದು, ನಮ್ಮ ಅಂಗಡಿಯನ್ನು ಹೇಗಾದರೂ ದುರಸ್ತಿ ಮಾಡಿ ಕೊಡಿಸಿ ಸಾರ್ ಅಂತ ಪೊಲೀಸ್ ಠಾಣೆ ಎದುರು ಬೇಡ್ಕೊಂಡಿದ್ದಾರೆ. ಚಂದ್ರಕಲಾ ಅಂತ, ಈಶಾ ಫೌಂಡೇಶನ್ ವಡ್ರಪಳ್ಳಿ ಆರ್ಚ್ ಎದುರುಗಡೆ ಒಂದು ಬೇಕ್ರಿ ಇದೆ, ನಂದಿ ಕೇಕ್ ಪಾಯಿಂಟ್ ಅಂತ. ಅಲ್ಲಿ ನಾನು ಟೀ ಕೌಂಟ್ರ್ ಇಟ್ಕೊಂಡಿದ್ದೆ. ನಾನು ಸುಮಾರು ಒಂದು 17 ವರ್ಷದಿಂದ ನನ್ನ ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಾಯಿದ್ದೆ. ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಮಗ ಬೇಡ ಅಂತ ಬಿಡಿಸಿ ಟೀ ಕೌಂಟ್ರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಟೀ ಕೌಂಟ್ರ್ ಮಾಡ್ಕೊಂಡಿದ್ದಾಗ ಇಷ್ಟು ದಿನ ಯಾವತ್ತೂ ಈ ಥರ ಆಗಿರಲಿಲ್ಲ. ಅಲ್ಲಿ ನಿಂತ್ಕೊಂಡಿರೋ ಟೈಮಲ್ಲಿ ನನ್ನ ಮಗ ಆವಾಗ ಐಟಮ್ ತಂದು ಸ್ಕೂಟಿಯಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಇಡಬೇಕಾದ್ರೆ ನಾನು ಅಲ್ಲಿ ಬಂದುಬಿಟ್ಟು ನನ್ನ ಮಗಳನ್ನ ಕರೆದೆ, ಬಾಪ ಐಟಮ್ ಎಲ್ಲ ಒಳಗಡೆ ಇಟ್ಟಿದ್ದಾನೆ ಅಣ್ಣ, ಇದು ಗಾಡಿ ಎತ್ತು ಆ ಕಡೆ ಆಗ್ಬಾಮ್ಮ ಅಂತ ಕರೆದೆ. ಅಷ್ಟರೊಳಗಡೆ ಒಂದು
ಕಾರ್ ಬಂತು ಫಾಸ್ಟಾಗಿ, ಅಂದರೆ ತುಂಬ ಫಾಸ್ಟಾಗಿ ಬಂತು. ಅಲ್ಲೊಂದು ಹಂಪ್ಸ್ ಇದೆ, ಆ ಹಂಪ್ಸ್ ಕಾಣಿಸ್ತಾ ಇಲ್ವೋ ಅವನಿಗೆ ಗೊತ್ತಿಲ್ಲ, ಅದು ನತ್ತಿ ಕೆಳಗಡೆಗೆ ಬಿದ್ದ. ಅಂದರೆ ಕಾರು ಎಗ್ರಿ ಕೆಳಗಡೆ ಕೂತ್ಕೊಂಡು ಮತ್ತೆ ಡಬ್ಬನ ಸೌಂಡ್ ಬಂತು. ಆ ಸೌಂಡ್ ಬಂದಿದ್ದು ನೋಡಿ ನಾನು ಏನೋ ಆಗಿದೆ ಅಂತ ತಿಳ್ಕೊಂಡೆ. ನಾನು ಇನ್ನೊಂದು ಕಾರಿಗೆ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಆಮೇಲೆ ಗೊತ್ತಾಯಿತು. ಆ ಕಾರಿಗೆ ಹೊಡೆದ್ಬಿಟ್ಟು ಆ ಕಾರಿಂದ ಮುಂದೆ ಹೋಗ್ಬಿಟ್ಟು ಒಂದು ಲೈಟ್ ಕಂಬಕ್ಕೆ ಹೊಡೆದು, ಅಲ್ಲಿ ಲೈಟ್ ಕಂಬಕ್ಕೆ ಹೊಡೆದ ತಕ್ಷಣ ಫುಲ್ ಎಲ್ಲ ಲೈಟ್ ಒಂಥರ ಶಾರ್ಟ್ ಸರ್ಕ್ಯೂಟ್ ಆದಂಗೆ ಆಯಿತು. ನನ್ನ ಮಗನ ಬೇಗ ಲೈಟ್ ಆಫ್ ಮಾಡಿಬಿಟ್ಟಪ್ಪ, ಡಿ ಪಿ ಆಫ್ ಮಾಡು ಅಂತ ಹೇಳಿದೆ. ಆ ಡಿ ಪಿ ಆಫ್ ಮಾಡಿದ್ನ ಅವನು. ಆಫ್ ಮಾಡಿದ ತಕ್ಷಣ ಆಮೇಲೆ ಕತ್ಲಾಗೋಯ್ತು. ಅಲ್ಲಿಂದ ಅವನು ಅಷ್ಟು ದೂರದಲ್ಲಿ ಇದ್ದವನು ರಿಟರ್ನ್ ಹಿಂದೆ ಬರಬೇಕಾದ್ರೆ ಅವನು ಅಷ್ಟು ಫಾಸ್ಟಾಗಿ ಬಂದಿದ್ದಾನೆ ಅಂದರೆ ಅಲ್ಲಿ ಎಲ್ಲ ಜನಗಳು ಹೋಗಿ ಅವ್ನು ಸೇಫ್ ಮಾಡಿ ನಿಲ್ಸೋಕ್ಕೋಸ್ಕರ ಅವ್ನು ಡೋರ್ ಓಪನ್ ಮಾಡ್ಸೋಕೆ ಹೋದ್ರೆ ಅವನು ಅದು ಮಾಡಲಿಲ್ಲ. ಅವನು ಮತ್ತೆ ರಿಟರ್ನ್ ಹಂಗೆ ಅದೆಷ್ಟು ಫಾಸ್ಟಾಗಿ ಬಂದ ಅಂದರೆ ಒಂದು ಹೆಲಿಕಾಪ್ಟರ್ ಫಾಸ್ಟಾಗಿ ಹೋದಷ್ಟು ಬಂದ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡಿದ್ದಳು. ನನ್ನ ಮಗಳೂ ಸಹ ಬಂದಿದ್ಲು ಗಾಡಿ ಸೈಡಿಗೆ ಹಾಕೋಕ್ಕೋಸ್ಕರ. ಆಮೇಲೆ ಬೇಡ ಓಡಮ್ಮ ಕಾರ್ ಬಂದುಬಿಡ್ತು, ನಮ್ಗೆ ಹೊಡೆದ್ಬಿಡ್ತಾನೆ ಅಂದ್ಬಿಟ್ಟು ಓಡಿದ್ವಿ. ಆ ಟೀ ಕೌಂಟ್ರಿಗೆ ಬಂದು ಹೊಡೆದ ತಕ್ಷಣ ಆ ಟೀ ಕೌಂಟ್ರನ್ನ ಒಂದಷ್ಟು ದೂರ ಇದಾಗೋಯ್ತು. ನನ್ನ ಗಾಡಿನೂ ಸೇರಿಸಿ ಹೊಡೆದು ಆ ಟೀ ಕೌಂಟ್ರಿಗೆ ಹೊಡೆದಿರೋದು. ಅದೇನನ್ನ ಅಕಸ್ಮಾತ್ ಟೀ ಕೌಂಟ್ರ್ ಇಲ್ಲ ಅಂದಿದ್ರೆ ಪಕ್ಕದಲ್ಲಿ ಒಂದು ನಂದಿನಿ ಬೂತ್ ಇತ್ತು, ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಟ್ಲಿತ್ತು. ಅವೇನೇ ಮಿಸ್ ಆಗೋಯಿದ್ರೆ ಒಂದು 20 ಜನ ಸತ್ತೋಗಿರೋರು. ಅವ್ರ ಫ್ಯಾಮಿಲಿ ಸೇಫ್ ಮಾಡ್ಕೊಳಕ್ಕೋಸ್ಕರ ಒಂದು 100 ಜನ ಸಾಯಿಸ್ಬಿಟ್ಟಿರೋರು ನನಗೆ ಗೊತ್ತಿಲ್ಲ. ನನಗೇನೆಂದರೆ ಈಗ ನಾನು ತುಂಬ ಕಷ್ಟ ಬಿದ್ದು ನಾನು ಈ ಟೀ ಕೌಂಟ್ರ್ ಮಾಡ್ಕೊಂಡಿರೋದು. ಮತ್ತು ನನಗಿದು ಎರಡೂ ನನಗಿದು ಮಾಡಿಕೊಡ್ಬೇಕು, ಅಷ್ಟು ಸರಿ ಮಾಡಿಕೊಡ್ಬೇಕು, ಇಲ್ಲ ನನಗೆ ಅದನ್ನು ಕಟ್ಕೊಡ್ಬೇಕು. ಏನಿದೆ ಫುಲ್ಲು ಟೀ ಕೌಂಟ್ರಲ್ಲಿ ಏನಿತ್ತು ಅದು ಐಟಮ್ ಏನೇನು ಇಲ್ಲ. ನನಗೆ ಅಲ್ಲಿ ಏನೇನು ಇಟ್ಕೊತಿದ್ದೆ ಅದೆಲ್ಲ ಇಲ್ಲ. ಟೀ ಪೌಡ್ರು ಸಹ ಅವೆಲ್ಲ ಬಿಡಿ, ಹಾಲು ಇಲ್ಲ, ಪ್ರತಿಯೊಂದು ಪಾತ್ರೆಗಳು ಪ್ರತಿಯೊಂದು ಎಲ್ಲ ಏನಿಲ್ಲ, ಅದು ಹೊಡೆದೋಗಿದೆ. ನನಗೆ ಅದು ನನ್ನ ಗಾಡಿ ರೆಡಿ ಮಾಡಿಕೊಡ್ಬೇಕು ಅಷ್ಟೇ ನನಗೆ ಕೇಳ್ಕೊತಿರೋದು. ನನಗಿನ್ನ ಇದು FIR ಅದು ಇದು ಕೇಸ್ ನನಗೇನು ಬೇಕಿಲ್ಲ. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀನಿ, ಇದನ್ನು ನನಗೆ ಮಾಡಿಸ್ಕೊಡಿ ಅಷ್ಟೇ. ಇನ್ನು ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣಾ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.